ಕೊಪ್ಪಳ ನಗರದ ಭಜಂತ್ರಿ ಓಣಿ 14ನೇ ವಾರ್ಡ್ನಲ್ಲಿ ಸಣ್ಣ ಮೊಹರಂ ಹಬ್ಬದ ಆಚರಣೆ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಸಾಕ್ಷಿಯಾಯಿತು. ಕೊಪ್ಪಳ ನಗರದ ಭಜಂತ್ರಿ ಓಣಿ 14ನೇ ವಾರ್ಡ್ನಲ್ಲಿ ಸಣ್ಣ ಮೊಹರಂ ಹಬ್ಬ ಆಚರಣೆಯಲ್ಲಿ ಹಿಂದೂ ಮುಸ್ಲಿಮರು ಭಾಗಿಯಾಗಿದ್ರು. ಹಿಂದಿನ ಕಾಲಘಟ್ಟದಲ್ಲಿ ಯುದ್ಧವನ್ನ ನಿಷೇಧಿಸಲಾದ ವರ್ಷದ 4 ಪವಿತ್ರ ತಿಂಗಳುಗಳಲ್ಲಿ ಮೊಹರಂ ಒಂದಾಗಿದೆ. ಇದು ಸಫರ್ ತಿಂಗಳ ಮೊದಲು ಬರುತ್ತದೆ. ಮೊಹರಂನ 10ನೇ ದಿನವನ್ನ ಅಶೂರ ಎಂದು ಕರೆಯಲಾಗುತ್ತದೆ. ಇದು ಇಸ್ಲಾಂನಲ್ಲಿ ಪ್ರಮುಖ ಸ್ಮರಣಾರ್ಥ ದಿನವಾಗಿದೆ. ಸುನ್ನಿ ಮುಸ್ಲಿಮರಿಗೆ ಈ ದಿನವು ಮೋಸೆಸ್ ಕೆಂಪು ಸಮುದ್ರವನ್ನ ವಿಭಜಿಸಿದ ಮತ್ತು ಇಸ್ರೇಲಿಯರ ಮೋಕ್ಷವನ್ನ ಗುರುತಿಸುತ್ತದೆ. ಇದನ್ನ ಅತಿಯಾದ ಉಪವಾಸ ಮತ್ತು ಸಂತೋಷದ ಇತರ ಸ್ವೀಕಾರಾರ್ಹ ಅಭಿವ್ಯಕ್ತಿಗಳ ಮೂಲಕ ಆಚರಿಸಲಾಗುತ್ತೆ. ಇದಕ್ಕೆ ವ್ಯತಿರಿಕ್ತವಾಗಿ ಅಶೂರ ಶಿಯಾ ಮುಸ್ಲಿಮರಿಗೆ ಶೋಕಾಚರಣೆಯ ದಿನವಾಗಿದೆ. ಅವರು ವಾರ್ಷಿಕವಾಗಿ ಇಸ್ಲಾಮಿಕ್ ಪ್ರವಾದಿ ಮಹಮ್ಮದ್ ಅವರ ಮೊಮ್ಮಗ ಮತ್ತು 3ನೇ ಶಿಯಾ ಇಮಾಮ್ ಹುಸೇನ್ ಇಬ್ನ ಅಲಿಯ ಮರಣವನ್ನ ಸ್ಮರಿಸುತ್ತಾರೆ. 680 ಇಸ್ವಿಯಲ್ಲಿ ಉಮಯ್ಯದ್ ಖಲೀಫ್ ಯಾಜಿದ್ ಇಬ್ನ ಆವಿಯಾರ ಸೈನ್ಯದ ವಿರುದ್ಧ ನಡೆದಂಥ ಕರ್ಬಾಲಾ ಕದನದಲ್ಲಿ ಹುಸೇನ್ ಅವರ ಹೆಚ್ಚಿನ ಸಂಬಂಧಿಕರು ಹಾಗೂ ಅವರ ಸಣ್ಣ ಪರಿವಾರದೊಂದಿಗೆ ಕೊಲ್ಲಲ್ಪಡ್ತಾರೆ. ಶಿಯಾ ಆಚರಣೆಗಳು ಮೊಹರಂನ ಮೊದಲ 10 ದಿನಗಳಲ್ಲಿ ನಡೆಯುತ್ತದೆ. ಶಿಯಾ ನಗರಗಳಲ್ಲಿ ಶೋಕ ಮೆರವಣಿಗೆಗಳೊಂದಿಗೆ ಅಶೂರಾದಲ್ಲಿ ಕೊನೆಗೊಳ್ಳುತ್ತವೆ. ಮೊಹರಂನಲ್ಲಿಯೂ ಸಹ ಜೆರುಸಲೇಂನಲ್ಲಿರುವ ಅಕ್ಸಾ ಮಸೀದಿಯನ್ನ ಆರಂಭದಲ್ಲಿ ಆರಂಭಿಕ ಮುಸ್ಲಿಮರ ಪ್ರಾರ್ಥನೆಯ ನಿರ್ದೇಶನವಾಗಿ ಹೊಂದಿಸಲಾಗಿತ್ತು. ಆಗಾಗ ಹಿಂದೂ ಮತ್ತು ಮುಸ್ಲಿಂ ಎಲ್ಲರೂ ಒಗ್ಗಟ್ಟಾಗಿ ಆಚರಿಸುವಂತಹ ಸಣ್ಣ ಮೊಹರಂ ಹಬ್ಬ ಇದಾಗಿದೆ. ಆದರೆ ಕೊಪ್ಪಳದ ಭಜಂತ್ರಿ ಓಣಿಯಲ್ಲಿ ಭಜಂತ್ರಿ ಸಮಾಜದ ಹಿರಿಯರಾದ ಈರಪ್ಪ ಭಜಂತ್ರಿಯವರು ಮುಜುವರ್ ದೇವರುಗಳನ್ನ ಹೊತ್ತು ಭವಿಷ್ಯವಾಣಿ ಅಗ್ನಿಕುಂಡದ ಪ್ರವೇಶ ಮೌಲಾ ಹುಸೇನ್ ಎಂಬ ಮೂರ್ತಿಯನ್ನ ಹೊತ್ತುಕೊಂಡು ಹಬ್ಬವನ್ನ ಆಚರಣೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಕೊಪ್ಪಳದ ಭಜಂತ್ರಿ ಓಣಿಯ ಸಮಾಜದ ಗುರು ಹಿರಿಯರು ಎಲ್ಲರೂ ಒಗ್ಗಟ್ಟಿನಿಂದ ಮೊಹರಂ ಆಚರಣೆ ಮಾಡ್ತಾರೆ. ವರದಿಗಾರರು ಲೋಕೇಶ್ ಬೆಣಕಲ್, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್ ಬ್ಯೂರೋ, ಕೊಪ್ಪಳ. ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಮತ್ತಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾಣಕ್ಯ ಎಕ್ಸ್‌ಪ್ರೆಸ್ ಯೂಟ್ಯೂಬ್ ಚಾನಲ್.